ಬೆಂಗಳೂರಿನಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸ್ಥಳ ಫೈನಲ್ ಆಗಿದ್ದು, ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ 3 ಸ್ಥಳ ಫೈನಲ್ ಮಾಡಿದೆ ಸರ್ಕಾರ. ಬೆಂಗಳೂರು ಹೊರವಲಯದಲ್ಲಿ 3 ಸ್ಥಳ ಫೈನಲ್ ಮಾಡಿರೋ ಡಿಕೆ ಶಿವಕುಮಾರ್ ಸರ್ಕಾರ. ಎರಡನೇ ಏರ್ಪೋರ್ಟ್ ನಿರ್ಮಾಣ ಸಂಬಂಧ ನಿನ್ನೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಚಿವ ಎಂಬಿ ಪಾಟೀಲ್, ಮುಖ್ಯ ಕಾರ್ಯದರ್ಶಿ ಶಾಲಿನಿ, ಅಧಿಕಾರಿಗಳು ಭಾಗಿಯಾದರು. ಕನಕಪುರ ರಸ್ತೆ, ಬನ್ನೇರುಘಟ್ಟ, ನೆಲಮಂಗಲ, ಕುಣಿಗಲ್ ರಸ್ತೆಯ 3 ಸ್ಥಳಗಳು ಫೈನಲ್ ಆಗಿವೆ. ಎರಡನೇ ಏರ್ಪೋರ್ಟ್ ನಿರ್ಮಾಣ ಕಾರ್ಯ ಸಾಧ್ಯತೆ ಇದ್ದು, ಅಧ್ಯಯನಕ್ಕೆ ಸಿಂಗಪುರದ ಮೈನ್ ಆರ್ಡೆಟ್ ಕಂಪನಿಗೆ ಗುತ್ತಿಗೆ ನೀಡುವ ಸಾಧ್ಯತೆ ಇದೆ. ಅಧ್ಯಯನದ ಗುತ್ತಿಗೆ 3 ಸ್ಥಳಗಳಲ್ಲಿ 1 ಸ್ಥಳ ಅಂತಿಮಗೊಳಿಸೋದಕ್ಕೆ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಕೆಐಎಎಲ್ ವಿಮಾನ ನಿಲ್ದಾಣಕ್ಕಿಂತ ದೊಡ್ಡ ವಿಮಾನ ನಿರ್ಮಾಣ ನಿಲ್ದಾಣಕ್ಕೆ ಚಿಂತನೆ ನಡೆಸಲಾಗ್ತಾ ಇದ್ದು, ಕನಕಪುರ ರಸ್ತೆಯ ಚೂಡಹಳ್ಳಿ, ಸೋಮನಹಳ್ಳಿಯಲ್ಲಿ 9,800 ಎಕರೆ ಸಿಕ್ಕಿದೆ. ಕನಕಪುರ ರಸ್ತೆಯಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಡಿಕೆ ಶಿವಕುಮಾರ್ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ. ತಾಂತ್ರಿಕ ಅಡ್ಡಿ ನಿವಾರಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದ ಜೊತೆ ಚರ್ಚೆಗೆ ನಿರ್ಧರಿಸಿದ್ದು, 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಸ ಏರ್ಪೋರ್ಟ್ ನಿರ್ಮಿಸುವಂತಿಲ್ಲ ಅನ್ನೋ ಒಪ್ಪಂದ ಇದೆ. ಕೇಂದ್ರ ಸರ್ಕಾರ ಮತ್ತು ಕೆಂಪೇಗೌಡ ಏರ್ಪೋರ್ಟ್ ಮಧ್ಯೆ ಈ ಒಪ್ಪಂದ ಇರೋದ್ರಿಂದ 2033ರವರೆಗೆ ಹೊಸ ವಿಮಾನ ನಿಲ್ದಾಣ ನಿರ್ಮಿಸುವಂತಿಲ್ಲ ಅನ್ನೋ ಒಪ್ಪಂದ ಇದೆ. ಈ ಒಪ್ಪಂದ ಸಡಿಲಿಕೆ ಸಂಬಂಧ ಕೇಂದ್ರದ ಜೊತೆ ಚರ್ಚೆ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಏರ್ಪೋರ್ಟು ಹಿಂದೆ ಏನಾಗಿತ್ತು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಆದಷ್ಟು ಯಾವ ಊರೂ ಹೆಚ್ಚು ಕಮ್ಮಿ ಆಗಬಾರ್ದು, ಊರುಗಳನ್ನ ವಲಸೆ ತೆಗೆಯೋದು ಬೇಡ. ಆದಷ್ಟು ಕಡಿಮೆ ಜಮೀನು ಇರೋ ಕಡೆ ಮತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಇರೋ ಕಡೆ ನೋಡಿ, ಗುಡ್ಡೆಗಳು ಕಡಿಮೆ ಇರೋ ಕಡೆ ನೋಡಿಬಿಟ್ಟು ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಅಂತ ತಿಳಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.